ನಮಸ್ಕಾರ ವೀಕ್ಷಕರೇ. ಇಲ್ಲಿವರೆಗೆ ನೀವು ಕಾರಲ್ಲಿ ಎಸಿ ನೋಡಿರ್ತೀರಾ, ಬಸ್ಸಲ್ಲಿ ಎಸಿ ನೋಡಿರ್ತೀರಾ, ಟ್ರೈನಲ್ಲಿ ಎಸಿ ನೋಡಿರ್ತೀರಾ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರೈತರು ಬಳಸುವಂತ ಟ್ರ್ಯಾಕ್ಟರ್ ನಲ್ಲಿ ಎಸಿ ಕ್ಯಾಬಿನ್ ಇದೆ ಅಂದ್ರೆ ನಂಬ್ತಿರಲ್ಲ? ಎಸ್, ನಂಬಲೇಬೇಕು ವೀಕ್ಷಕರೇ. ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಬನ್ನಿ, ನಾನಿವತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೆದಂತ ಕೃಷಿ ಮೇಳದಲ್ಲಿ ಇದ್ದೀನಿ. ಅದು ಜಾಂಡಿಯರ್ L&T ಕಂಪನಿಯ ಒಂದು ಸ್ಟಾಲ್ ಅಲ್ಲಿ ಇದ್ದೀನಿ. ಆ ಸ್ಟಾಲಿಗೆ ಬಂದು ನಮ್ಮ ರೈತರು ಬಳಸುವಂತ ಟ್ರ್ಯಾಕ್ಟರ್ ನ ಒಂದು ಹೊಸ ವಿನ್ಯಾಸ ಅಂತಾನೆ ಹೇಳ್ಬೋದು. ಆ ಟ್ರ್ಯಾಕ್ಟರ್ ಗೆ ಒಂದು ಎಸಿ ಕ್ಯಾಬಿನ್ ತಯಾರು ಮಾಡಿರ್ತಾರೆ L&T ಕಂಪನಿಯವರು. ಆ ಎಸಿ ಕ್ಯಾಬಿನ್ ನಲ್ಲಿ ಇರುವಂತ ಸ್ಪೆಸಿಫಿಕೇಶನ್ ಅಂದ್ರೆ ಸಂಪೂರ್ಣ ಮಾಹಿತಿಯನ್ನ ನಾನು ಆ ಒಂದು ಕಂಪನಿಯ ಎಂಪ್ಲಾಯ್ ಹತ್ರ ನಾನು ಮಾತಾಡಿಸಿ ನಿಮ್ಗೋಸ್ಕರ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡಲು ಪ್ರಯತ್ನ ಮಾಡಿರ್ತೇನೆ. ರೈತರಿಗೆ ಹೆಚ್ಚು ಸುಲಭವಾಗಿ ಆರಾಮದಾಯಕವಾಗಿ ಕೆಲಸ ಮಾಡಲು ಈ ಮಾದರಿ ಟ್ರ್ಯಾಕ್ಟರ್ ಡಿಸೈನ್ ಮಾಡಲಾಗಿದೆ ಅಂತ ಅವರು ಹೇಳಿರ್ತಾರೆ. ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ದಯವಿಟ್ಟು ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಮುಂದಿನ ಒಂದು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಅಲಿಪಾಷ ಅಂತ. ಓಕೆ, ತಾವೇನ್ ಕೆಲಸ ಮಾಡ್ತೀರಿ ಸರ್ ಇಲ್ಲಿ? ನಾವು ಇಲ್ಲಿ ಜಾಂಡಿಯರ್ ಶೋರೂಮ್ ನಾಗ ಮೆಕ್ಯಾನಿಕ್ಸ್. ಸಿನ್ನೂರ್ ಮೇನ್ ಬ್ರಾಂಚ್, ಮಾನ್ವಿ, ಜರವಾರ, ಲಿಂಗಸೂಗೂರು, ಮತ್ತೆ ಇಲ್ಲಿ ರಾಯಚೂರು, ದೇವದುರ್ಗ, ಸಿರ್ವಾರ. ಇದು 40 HP ಸರ್. ಇದು 40 HP ಐತೆ. 40 HP ಆದ್ಮೇಲೆ ಇದು 39 HP. 39 HP. ಅದು ಸಿಂಗಲ್ ಕ್ಲಚ್, ಇದು ಡಬಲ್ ಕ್ಲಚ್, ಡಬಲ್ PTO. ಇದಕ್ಕಿಂತ ಹೆಚ್ಚಿಗೆ ಈ 42 HP. ಇದು 42 HP. ಇದಕ್ಕಿಂತ ದೊಡ್ಡದು ಗಾಡಿ ಇದು. ಇದಕ್ಕಿಂತ ದೊಡ್ಡ ಗಾಡಿ ಇದೈತು ನೋಡ್ರಿ, 4-wheel drive. ಇದು 50 HP 510. ಮುಂದೆ ಇಂಜನ್ ಅಷ್ಟೇ 50 HP. ಇದೆಲ್ಲ ಗೇರ್ ಬಾಕ್ಸ್, ಕ್ಲಚ್ ಪ್ಲೇಟ್ ಎಲ್ಲ ಇವೆಲ್ಲ ದೊಡ್ಡ ಗಾಡಿ. 55 HP. ಇವೆಲ್ಲ ತೋರಿಸಿದ್ದೆಲ್ಲ ಸಾದಾ ಗಾಡಿ. ಇದು ಮಾತ್ರ ಸೆನ್ಸರ್ ಗಾಡಿ ಪೂರಾ. ಎಸಿ ಕ್ಯಾಬಿನ್, ಮತ್ತೆ ಎಸಿ ಕ್ಯಾಬಿನ್ ಟ್ರ್ಯಾಕ್ಟರ್ ಅಲ್ಲೂ ಎಸಿ ಬಂತ? ಟ್ರ್ಯಾಕ್ಟರ್ ಅಲ್ಲೂ ಎಸಿ ಬಂತು. ಸೂಪರ್ ಅಲ್ಲ ನಮ್ಮಲ್ಲಿ. ಎಲ್ಲ JCB ಬಂದ್ರೆ ಕೂಡ ಎಸಿ ಬಂದಿಲ್ಲ. ಹೌದು, ನಮ್ಮಲ್ಲಿ ಟ್ರ್ಯಾಕ್ಟರ್ ಅಲ್ಲಿ JCBಗೆ ಎಸಿ ಇಲ್ಲ ಅಂತದ್ದು, ಟ್ರ್ಯಾಕ್ಟರ್ಗೆ ಎಸಿ. ಸೂಪರ್ ಅಲ್ಲ ಸರ್? 4-wheel drive ಅಲ್ಲ ಇದು? 4-wheel drive. ಓಕೆ, ಎಷ್ಟು HP ಸರ್ ಇದು? ಇದು 75 HP. 75 HP. ನೀವು ಹೊಲದಲ್ಲಿ ಏನೇ ಕೆಲಸ ಮಾಡ್ಲಿ, ನೀವು ಫೋನ್ ನಾಗ ಕುಂತಲ್ಲಿ ನೋಡ್ಕೋಬಹುದು. GPS ಫುಲ್ ಅಪ್ಡೇಟೆಡ್ ಗಾಡಿ, ಫುಲ್ ಅಪ್ಡೇಟ್. 1 ವರ್ಷ ಆದ್ಮೇಲೆ ಕೂಡ ಇವತ್ತು ಹೊಡೆದಿದ್ದು ಕೂಡ ತೋರ್ಸೋದು. ಹಂಗೆ ನಿಮ್ಗೆ ಎಷ್ಟು ಎಕರೆ ಅವತ್ತು ಹೊಡೆದಿವಿ ಇವ್ರದ್ದು ಅಂತ ಕೂಡ ತೋರ್ಸೋದು. ಮಲ್ಲಿಕಾರ್ಜುನ್ ಅವ್ರದ್ದು ಎಷ್ಟು ಎಕರೆ ಹೊಡೆದ್ರಿ, ಎಷ್ಟು ತಾಸ ಆಗ್ಯದ, ಅದು ಕೂಡ ತೋರ್ಸೋದು. ಅದು ಟೋಟಲ್ ಡಾಟಾ ನಮ್ಗೆ ಮೊಬೈಲ್ ಅಲ್ಲಿ ಸಿಗ್ತದ. ಅಂದ್ರೆ ಇದು ಮೊಬೈಲ್ ಅಲ್ಲಿ ಸಿಗ್ತದ. ನಮ್ ಕಂಪನಿ ಅವ್ರ ಹತ್ರ ಕೂಡ ಒಂದು ಕಾಪಿ ಇರ್ತದ. ಹಂಗೆ. ಎಷ್ಟು ಕಸ್ಟಮರ್ ಗೆ ಪ್ರಾಬ್ಲಮ್ ಏನಿಲ್ಲ. 75 HP ಇದು. 75 HP. ಓಕೆ. ಟೈರ್ ಎಲ್ಲ 4-wheel drive. ಓಕೆ ಸರ್, ಅದು ಕ್ಯಾಬಿನ್ ತೆಗಿತೀರಾ ಒಂಚೂರು? ಎಸಿ ಎಲ್ಲ ನೋಡೋಣ ಒಳಗೆ. ಸರ್ ತೋರಿಸಿ. ವಿಶೇಷವಾಗಿದೆ ಸರ್ ಇದು ಗಾಡಿ. ಇಲ್ಲಿನ ಫೀಚರ್ಗಳೆಲ್ಲ ಇದು ಮಾಡಿ ಸರ್. ಇಲ್ಲಿ ನೋಡಿ ಸರ್, ಎಲ್ಲ ಎಸಿ ಕ್ಯಾಬಿನ್. ಎಸಿ ಪೂರಾ. ಇವ್ ಬಟನ್ ಎಲ್ಲ ಎಸಿ ಕಾರ್ ಇದ್ದಂಗ ನಮ್ಗೆ. ನೀವು ಬೇಕಿದ್ರೆ ಸಾಲ್ವ್ ಮಾಡಿ ಕೂಡ ತೋರಿಸಿ. ಇದೆಲ್ಲ ಏನು ಸರ್ ಇದು ಲೀವರ್ಸ್ ಗಳೆಲ್ಲ? ಇವೆಲ್ಲ ಹೈಡ್ರಾಲಿಕ್ ಕೆಲಸ ಮಾಡೋದು ಸರ್. ನಿಮ್ ಮುಂದ ಇರ್ಲಿ, ಹಿಂದ ಇರ್ಲಿ, ಮುಂದ ರೂಟ್ರು ಕೂಡ ಆಗ್ಬೋದು. ಇದಕ್ಕ ಮುಂದಿಂದ ಕೂಡ ಕೆಲಸ ಮಾಡ್ತದ, ಹಿಂದಿಂದ ಕೂಡ ಕೆಲಸ. ಮುಂದೆ ಕೂಡ ರೂಟ್ ಹಾಕ್ಬೋದು. ಫ್ರಂಟ್ ವೀಲ್ಸ್ ಅದ ಆ ಕಡೆ ಸೈಡ್. ಸೂಪರ್ ಅಲ್ಲ ಸರ್? ಫ್ರಂಟ್ ಬರ್ತದೆ ಸರ್ ಇದು. ಎಷ್ಟು ಗೇರ್ ಇದೆ ಸರ್ ಇದಕ್ಕೆ? ಸರ್ ಇದಕ್ಕ 3 ಗೇರ್, 1 2 3 3. ಇದು ಹೈ ಸ್ಪೀಡ್ ಇಲ್ಲಿ ಕೊಟ್ಟ ನೋಡ್ರಿ ಸರ್. ಇದು ABCD. ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡ್. D ಗೇರ್ ಸ್ಪೀಡ್ ಜಾಸ್ತಿ ಬರ್ತದೆ ಸರ್ ಇದು. ಸ್ಟಾರ್ಟ್ ಮಾಡಿ ತೋರಿಸಿ ಸರ್ ಹೆಂಗಿದೆ ಅಂತ. ಇದು ನೀವು ಸ್ಟೇರಿಂಗ್ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಕೂಡ ಕಾರಲ್ಲಿ ಇದ್ದಂಗ ನಮ್ಗೆ. ಅಲ್ಲ ಸರ್? ನೀವು ಯಾವ ತರ ಬೇಕಾ ಆ ತರ ಯೂಸ್ ಮಾಡಬಹುದು. ಇದು ಫುಲ್ ಎಸಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗಾಳಿ. ಫುಲ್ ಗಾಳಿ ಬರ್ತದ. ಸೂಪರ್. ಎಷ್ಟು ಚೆನ್ನಾಗಿ ಬರಕತ್ತದ ನೋಡಿ ಇಲ್ಲಿ. ಹೌದು, ನೀವು ಕೂದಲೆಲ್ಲ ಆರೋದು. ಸೂಪರ್. ಇನ್ನ ಸ್ಪೀಡ್ ಕೂಡ ಇದೆ.
ಕೋಲ್ಡ್ ಹಾಟ್ ಕೂಡ ಇದೆ. ಹಾ 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 ಓಕೆ. ಸೂಪರ್ ಅಲ್ಲ ಸರ್. ಈ ಟ್ರ್ಯಾಕ್ಟರ್ ಅಲ್ಲಿ ಎಸಿ ಬಂದಿರೋದು ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ನೋಡಿ ಇಲ್ಲಿ ಏರ್ ಆರೋದೇ ಗೊತ್ತಾಗುತ್ತೆ ಹಾ ನಿಮ್ಗೆ. ಎಲ್ಲ ತುಂಬಾ ಸ್ಪೀಡ್ ಇದೆ ಅಂತ ಗೊತ್ತಾಗುತ್ತೆ. ಸ್ಪೀಡ್ ಇದೆ ಪೂರಾ. ಇಲ್ಲಿ ಕುಂತಲ್ಲಿ ಡ್ರೈವರ್ ಹೊರಗೆ ಹೋಗಂಗಿಲ್ಲ ಇಲ್ಲ, ಹಂಗಿಲ್ಲ ಅಷ್ಟೇ ಅಷ್ಟೇ. ಕಲಾಸಿನ ಒಳಗಿನೇ ಇರ್ತಾನ. ಹ್ಮ್ ಹ್ಮ್. ಓನರ್ ಮಾತಾಡ್ಬೇಕಂದ್ರೆ ಫೋನ್ ನಾಗೆ ಮಾತಾಡ್ಬೇಕು. ಎಲ್ಲ ವಿತ್ GPS ಜೊತೆ GPS ಜೊತೆಗೆ ನಿಮ್ಗೆ ಏನ್ ಬೇಕು. ಇದು ಇದು ಪ್ರೆಸ್ ಮಾಡಿದ್ರೆ ಡಬಲ್ ಇಂಜನ್, ಹಾ, ಹಾ, ಇದು ಪ್ರೆಸ್ ಮಾಡಿದ್ರೆ ಸಿಂಗಲ್ ಇಂಜನ್. ಓ ಡಬಲ್ ಇಂಜಿನ್ ಬೇರೆ ಇದೆಯಾ? ಡಬಲ್ ಇಂಜನ್ ಕೂಡ ಬೇರೆ ಇದೆ. ಇದು ಸೂಪರ್ ಅಲ್ಲ ಸರ್. ಇದು ನಿಮ್ಗೆ ಟೇಕ್ ಮೇಲೆ ಹೋಗ್ಬೇಕಂದ್ರೆ ಹಾ. ಈ ತರ STD ಮೇಲೆ ಹಾಕಿದ್ರೆ ಟೇಕ್ ಮೇಲೆ ಹೋಗ್ತದೆ. ಓ ಹೋ 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 ಹಂಗೆ ಗಾರ್ಡ್ ಸೆಕ್ಷನ್ ಗಾರ್ಡ್ ಸೆಕ್ಷನ್ ನಾಗ ಎಲ್ಲೇನ ಹೋಗ್ಬೇಕಂದ್ರೆ ಮೇಲೆ ಈ ಬಟನ್ ಪ್ರೆಸ್ ಮಾಡ್ಬೇಕು. ಓ ಡಬಲ್ ಇಂಜನ್ ಆಗ್ತದ ಅದು. ಇದೇನ್ ಸರ್ ಇದು? ಇದು ವೈಪರ್ ಓ ಸೂಪರ್. ರೈಟ್ ರೈಟ್ ರೈಟ್. ಕಾರ್ ಸಿಸ್ಟಮ್ ಕೊಟ್ಟದ ಅದು ವೈಪರ್. ಓಕೆ ಸೂಪರ್ ಐತೆ ಸರ್ ಕ್ಯಾಬಿನ್. ಒಳಗ್ ಕುಂತ್ರೆ ಹೊರಗಿನ ಸೌಂಡ್ ಏನ್ ಕೇಳಂಗಿಲ್ಲ. ಫುಲ್ ಗ್ಲಾಸ್ ಲೋಡ್ ಆಗಿದೆ. ಗ್ಲಾಸ್ ಲೋಡ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ನಮ್ ರಾಯಚೂರಿನಲ್ಲಿ ಫಸ್ಟ್ ಬಂದಿದೆ ಇದು ಈ ಗಾಡಿ. ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? ಇದು 24 ಲಕ್ಷ ಚಿಲ್ಲರ್ ಐತೆ ಸರ್. 24 ಲಕ್ಷ. 24 ಲಕ್ಷ ಚಿಲ್ಲರ್ ಐತೆ. ಸೂಪರ್ ಅಲ್ಲ. ಇದು ಒಂದ್ ರೌಂಡ್ ಹಾಕಕ್ಕಿಲ್ಲ ಚಾನ್ಸ್? ಬೇಡಿ ನಾನು ಹೊರಗ್ಲಿಂದ ಇದು ಮಾಡ್ತೀನಿ. ಅಂದ್ರೆ ಇದು ಆಗ್ಬೇಕಿದೆ. ಹಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ಟ್ರ್ಯಾಕ್ಟ್ರಲ್ಲಿ ಕೂಡ AC ಬಂದಿದೆ. ಇನ್ನೇನು ಡ್ರೈವರು ಕೆಲಸ ಮಾಡಕ್ಕೆ ಶುರು ಮಾಡಿದರೆ ಕೆಳಗಡೆ ಇಳಿಯೋ ಚಾನ್ಸೇ ಇಲ್ಲ. ಯಾಕಂತಂದರೆ ನಾನು ಸುಮಾರು 20 ವರ್ಷದ ಕೆಳಗಿಂದ ಟ್ರ್ಯಾಕ್ಟರ್ ಓಡಿಸಿದ್ದೀನಿ. ತುಂಬ ಬೇಜಾರಾಗೋದು ಅವಾಗವಾಗ ಈ ಬಿಸಿಲು ಕಾಲದಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ. ಇವಾಗ ನೋಡಿ ಈ ಟ್ರ್ಯಾಕ್ಟ್ರ್ ಕೂಡ AC ಬಂದಿದೆ, ಫುಲ್ ಅಪ್ಡೇಟೆಡ್ ಇದೆ, ಲೋಡೆಡ್ ಇದೆ, ಮತ್ತು ವಿತ್ GPS. ತುಂಬ ಒಂದು ಅದ್ಭುತ ಅಂತಲೇ ಹೇಳ್ಬೋದು. L&T ಅವರು ಸಖತ್ತಾಗಿ ರೆಡಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಗಾಡಿನ. ಲುಕ್ ಕೂಡ ಹಂಗೆ ಇದೆ. ಒಳಗಡೆ ಕ್ಯಾಬಿನ್ ಅಂತೂ ಕಂಪ್ಲೀಟ್ ಆಗಿ ನಿಮಗೆ ಒಂದು AC ಕ್ಯಾಬಿನ್ ಹೆಂಗಿದೆ ಅಂತಂದರೆ ಕಾರಲ್ಲಿ ಇದ್ದಂಗೆ ಎಲ್ಲ ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟಿದ್ದಾನೆ. ಸೂಪರ್ ಆಗಿದೆ ಅಂತಲೂ ಹೇಳ್ಬೋದು. 75 ಹೌದು. AC ಇದೆ. ಸೂಪರ್ ಆಗಿದೆಯಲ್ಲ ಸ್ನೇಹಿತರೆ, ನೋಡ್ರಿ ಹೆಂಗಿದೆ ಗಾಡಿ ಅಂತ. ಸರ್ ಇಲ್ಲಿ ಬರ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ತಣ್ಣಗ್ ಕಾಣಕತ್ತದ. ವಾವ್, ಒಂದೇ ರೌಂಡ್ಗೆ ಎಷ್ಟು ತಣ್ಣಗ್ ಕಾಣ್ತದ ನೋಡಿ. ಸೂಪರ್ ಸೂಪರ್ ಸೂಪರ್. ಸಖತ್ ಚಿಲ್ಡ್ ಆಗ್ಬಿಟ್ಟೈತೆ ನೋಡ್ರಿ. Full. ನೋಡ್ತಾ ಇದ್ದೀನಿ, ಇವಾಗ ಒಂದು ರೌಂಡ್ ಹಾಕಿದ್ರು ಸರ್. ಅಷ್ಟರೊಳಗಡೆ ಕ್ಯಾಬಿನ್ ಎಲ್ಲ ಫುಲ್ ಕೋಲ್ಡ್ ಆಗಿದೆ. ಫುಲ್ ಕೋಲ್ಡ್. ಸಖತ್ ಇಷ್ಟ ಆಯ್ತು. ಅದೇ ಹೇಳಿದೆ ನಾ, ಡ್ರೈವರ್ ಇಲ್ಲಿ ಕುತ್ಕೊಂಡ್ರೆ ಇನ್ನು ಕೆಳಗಿಳಿ ಓನರ್ ಫೋನ್ ಮಾಡ್ಕಾಸಿ ಹೋಗ್ಬೇಕು ಅಷ್ಟೇ. ಅಷ್ಟೇ. ಹೊರಗ್ಲಿಂದ ಕೂಡ ಡೀಸೆಲ್ ಹಾಕೈತೆ, ಹಂಗೆ ಹೋಗ್ಬೋದು. ಹಾ ಡ್ರೈವರ್ ಇಳಿಯಂಗಿಲ್ಲ ಕೆಳಗೆ. ಇಳಂಗಿಲ್ಲ ಕೆಳಗೆ. ಸೂಪರ್ ಅಲ್ಲ ಸರ್, ಫುಲ್ ಅಪ್ಡೇಟೆಡ್ ಇದೆ. ಫುಲ್ ಅಪ್ಡೇಟ್. ನ್ಯೂ ಮಾಡಲ್ ಬಂದಿದ್ದು. ಮಾಡಲ್ ಸಖತ್ತಾಗಿದೆ ಗಾಡಿ ಮಾತ್ರ. ಸರ್ ಡೀಸೆಲ್ ಟ್ಯಾಂಕ್ ಏನ್ರಿ? ಹಾ ಇದು ಡೀಸೆಲ್ ಟ್ಯಾಂಕ್. ಡೀಸೆಲ್ ಟ್ಯಾಂಕ್ ಪ್ರೈಸ್ ಎಷ್ಟಿದೆ ಸರ್? ಇದು 24 ಲಕ್ಷ ಚಿಲ್ಲರ್. AC ಫುಲ್ 24 ಲಕ್ಷ. ಹಾ ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ರೈತರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್.